This video education and information purpose only. ನಮಸ್ಕಾರ ಸ್ನೇಹಿತರೆ. ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿರುವ ಅತ್ಯಂತ ಪ್ರಮುಖ ಪರಿಕಲ್ಪನೆಯಾದ ಸಾಮಾನ್ಯ ಸಭೆ ಜನರಲ್ ಬಾಡಿ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಸಾಮಾನ್ಯ ಸಭೆ ಎಂದರೇನು? ಸಹಕಾರ ಸಂಘದ ಎಲ್ಲ ಸದಸ್ಯರು ಸೇರಿ ನಡೆಸುವಂತಹ ಒಂದು ಸಭೆಯನ್ನು ಸಾಮಾನ್ಯ ಸಭೆ ಎಂದು ಕರೆಯುತ್ತಾರೆ. ಇದು ಸಹಕಾರ ಸಂಘದ ಅತ್ಯುನ್ನತ ನಿರ್ಧಾರವನ್ನು ತೆಗೆದುಕೊಳ್ಳುವ ವೇದಿಕೆಯಾಗಿದೆ. ನಿರ್ದೇಶಕರ ಮಂಡಳಿಯು ಸಂಘದ ಆಡಳಿತ ನಡೆಸಿದರೂ ಕೆಲವು ಪ್ರಮುಖ ವಿಷಯಗಳಲ್ಲಿ ಸಾಮಾನ್ಯ ಸಭೆಯ ಅನುಮೋದನೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಉದಾಹರಣೆಗೆ, ಶ್ರೀ ಲಕ್ಷ್ಮೀಪತ್ತಿನ ಸಹಕಾರ ಸಂಘದಲ್ಲಿ 1200 ಜನ ಸದಸ್ಯರಿದ್ದಾರೆ ಎಂದು ಊಹಿಸಿಕೊಳ್ಳೋಣ. ಪ್ರತಿ ವರ್ಷ ಒಂದು ಬಾರಿ ವಾರ್ಷಿಕ ಸಾಮಾನ್ಯ ಸಭೆ ಕರೆಯಲಾಗುತ್ತದೆ. ಆ ಸಭೆಯಲ್ಲಿನ ಎಲ್ಲ ಸದಸ್ಯರು ಸೇರಿ ವಾರ್ಷಿಕ ವರದಿಯನ್ನು ಆಲಿಸುವುದು, ಪತ್ರಗಳನ್ನು ಪರಿಶೀಲಿಸುವುದು, ಲೆಕ್ಕ ಪರಿಶೋಧಕರ ವರದಿಯನ್ನು ಚರ್ಚಿಸುವುದು, ಲಾಭ ಹೇಗೆ ಹಂಚಬೇಕು ಎಂಬ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವುದು, ನಿರ್ದೇಶಕ ಮಂಡಳಿಯ ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆ ಕೇಳುವುದು ಈ ಸಭೆಯ ಸಾಮಾನ್ಯ ಉದ್ದೇಶವಾಗಿರುತ್ತದೆ. ಇದು ಸದಸ್ಯರಿಗೆ ತಮ್ಮ ಅಭಿಪ್ರಾಯವನ್ನು ಕೇಳುವ ಅವಕಾಶವನ್ನು ನೀಡುವುದು, ನಿರ್ದೇಶಕ ಮಂಡಳಿಯನ್ನು ಉತ್ತರದಾಯಿತ್ವಕ್ಕೆ ಒಳಪಡಿಸುವುದು, ಸಂಘದ ಭವಿಷ್ಯದ ಪ್ರಮುಖ ನಿರ್ಧಾರಗಳಿಗೆ ಇದು ವೇದಿಕೆಯಾಗಿರುತ್ತದೆ. ಥ್ಯಾಂಕ್ ಯು.